ಇನ್ನು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಗಮನ ಸೆಳೆದಿದ್ದರು ಸ್ನೇಹಮಯಿ ಕೃಷ್ಣ ಒಂದು ಪ್ರತ್ಯೇಕ ದೂರನ್ನ ಸಲ್ಲಿಸಿದರು. ಟಿ.ಜೆ. ಅಬ್ರಾಹಂ ಕೂಡ ಸಲ್ಲಿಸಿದರು. ಟಿ.ಜೆ. ಅಬ್ರಾಹಂ ವಿರುದ್ಧನೂ ಕೂಡ ದೂರು ದಾಖಲಾಗಿತ್ತು. ಹಿಂದೆ ಈಗ ಆರ್.ಟಿ.ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಎಂ ಲಕ್ಷ್ಮಣ್ ದೂರು ಕೊಟ್ಟಿದ್ದಾರೆ. ಎಂ ಲಕ್ಷ್ಮಣ್ ಕಾಂಗ್ರೆಸ್ನ ವಕ್ತಾರ. ಗಡೀಪಾರು ಮಾಡಿ ಗೂಂಡಾ ಕಾಯ್ದೆ ದಾಖಲಿಸಿ ಅನ್ನುವಂಥ ಮನವಿ. ಸ್ನೇಹಮಯಿ ಕೃಷ್ಣ ವಿರುದ್ಧ 17 ಕ್ರಿಮಿನಲ್ ಕೇಸ್ಗಳಿವೆ. ಇದನ್ನು ಸೀರಿಯಸ್ ಪರಿಗಣಿಸಿ ರಾಜ್ಯದ ಹಲವೆಡೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಆಸ್ತಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಭೂಮಿ ಕಬಳಿಕೆಯ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಎದುರಿಸ್ತಾ ಇದ್ದಾರೆ. ನಗರದ ಗಣ್ಯರನ್ನು ಹೆದರಿಸುವಂಥ ಕೆಲಸವನ್ನು ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಹೆದರಿಸುವಂಥ ಕೊಲೆಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ದೂರನ್ನು ದಾಖಲಿಸಲಾಗಿದೆ. ಲಕ್ಷ್ಮಣ್ ಈ ದೂರನ್ನು ದಾಖಲಿಸಿದ್ದಾರೆ. ಮೈಸೂರಿನಲ್ಲಿ ಗಡೀಪಾರು ಮಾಡಿ ಗೂಂಡಾ ಕಾಯ್ದೆ ದಾಖಲಿಸಿ ಎನ್ನುವಂಥ ಮನವಿ. ಸೊ ಇನ್ನಷ್ಟು ಮತ್ತಷ್ಟು ಬೆಳವಣಿಗೆಗಳಾದರೂ ಕೂಡ ಆಶ್ಚರ್ಯ ಇಲ್ಲ. ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಶಶಿಕಲಾ ಅವ್ರದ್ದು ಯಾಕೆ ಕೊಡಲಿಲ್ಲ, ನಿರಾಣಿ ಅವ್ರದ್ದು ಯಾಕೆ ಕೊಡಲಿಲ್ಲ, ಯಾಕೆ ಕೋವಿಡಲ್ಲಿ ನಡೆದಿರೋ ಹಗರಣ ಇವ್ರ ಕಣ್ಣು ಕಾಣಿಸ್ಲಿಲ್ವಾ? ಈ ಥರ ರಾಜ್ಯಪಾಲರ ಕುರ್ಚಿ ಹಿಂಗೆ ಆಗಿಬಿಟ್ರೆ ಫೆಡರಲಿಸಮ್ಗೆ ಅರ್ಥ ಎಲ್ಲಿದೆ? ಸೊ ರಾಜ್ಯಪಾಲರ ಧೋರಣೆ ಇದು ಸರಿಯಲ್ಲ. ಸೊ ಖಂಡಿತವಾಗೂ ಸಂವಿಧಾನದಲ್ಲಿ ನಮಗೆ ಶಕ್ತಿ ಇದೆ. ಆರ್ಟಿಕಲ್ 19 ನಾವು ಮಾತಾಡ್ತೀವಿ. ಪ್ರೆಷರ್ ಹಾಕಿ ರಾಜ್ಯಪಾಲರನ್ನ ಬದಲಿಸ್ತೀವಿ, ಇಲ್ಲ ಮಣಿಸ್ತೀವಿ. ಈಗ ತಾವು ಕಪ್ಪು ಬಟ್ಟೆ ಬೇರೆ ಹಾಕೊಂಡ್ಬಂದಿದ್ದೀರಿ, ಇದು ಪ್ರತಿಭಟನೆಯ ಸಂಕೇತನ? ಎಸ್, ಪ್ರತಿಭಟನೆ ಸಂಕೇತ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ. ಮತ್ತು ಇನ್ನೊಬ್ಬ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಅನ್ನೋ ಒಬ್ಬ ಅಯೋಗ್ಯ ಇದ್ದಾನೆ BJPಯಲ್ಲಿ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಖಂಡಿತವಾಗೂ ಅದು ತಪ್ಪು. ನಾನು ದಯವಿಟ್ಟು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಹಿರಿಯ ನಾಯಕರನ್ನು ಅವ್ರ 50-60 ವರ್ಷದ ರಾಜಕಾರಣದಲ್ಲಿ ನೀವಿಂಥ ರಿಮಾರ್ಕ್ಗಳು ಹಾಕ್ಬಿಟ್ರೆ ಅವ್ರಿಗೆ CA ಸೈಟ್ ಅಲಾಟ್ ಆಗಿದೆ, ಕಾನೂನು ರೀತಿ ಆಗಿದೆ. ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾವಿದ್ದೀವಿ. ಸರ್, ಇದು ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಿದೆ ಅಂತ ಅನ್ಸುತ್ತಾರೆ. ಇವತ್ತು ಜಸ್ಟಿಸ್ ಕುನ್ಹಾ ಅವ್ರ ರಿಪೋರ್ಟು ನಮ್ಮ CM ಸಾಹೇಬ್ರ ಕೈಗೆ ಸೇರ್ತಿದೆ. ನನಗೆ ಭರವಸೆ ಇದೆ. ನಾನು ನಮ್ಮ ಸರ್ಕಾರನ ವಿನಂತಿಸ್ತೀನಿ ಸರ್, ನಾನು ಒಂದು ಯಂಗ್ ಬ್ಲಡ್ ಆಗಿ BJPಯವರಿಗೆ ಸರಿಯಾಗಿ ಪಾಠ ಕಲಿಸಿದ್ರೇ ಅವ್ರಿಗೆ ಬುದ್ಧಿ ಬರೋದು. ಏನಾಗ್ತಿದೆ ನಮ್ಮ ಸರ್ಕಾರದಲ್ಲಿ, ಬೇಡ ಯಾರಿಗೂ ತೊಂದರೆ ಕೊಡೋದು ಬೇಡ ಅನ್ನೋ ಮೈಂಡ್ ಸೆಟ್ ಬೇಡ. ಅವ್ರು ಮಾಡ್ತಿದ್ದಾಗ ಸರ್, ನೀವು ನನ್ನ ಮೇಲೆ ಕಲ್ಲು ಹಾಕಿದಾಗ ನಾನು ವಾಪಸ್ ಹಾಕಿದ್ರೆ ಅದು ನ್ಯೂಟನ್ ಲಾ. ನೀವು ಹಾಕಿದಾಗೂ ನಾನು ಸುಮ್ಮನೆ ಇದ್ದರೆ ಅದು ನಮ್ಮ ಅಸಹಾಯಕತೆ ಆಗುತ್ತೆ. ನಾನು ನಮ್ಮ ಸರ್ಕಾರಕ್ಕೆ ಕೇಳೋದು, ಅವ್ರು ಒಂದು ಕಲ್ಲು ಹಾಕಿದ್ದಾರೆ, ನಾವು 4 ಕಲ್ಲು ಹಾಕ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಸರ್ಕಾರ ಅಸಹಾಯಕತೆಯನ್ನು ಯಾಕೆ ಪ್ರದರ್ಶನ ಮಾಡಬೇಕು? ಅದು ನಮ್ಮ ಹಿರಿಯ ನಾಯಕರು ಮಾತಾಡಬೇಕು. ದಯವಿಟ್ಟು BJPಯ ಎಲ್ಲ ಹಗರಣಗಳನ್ನ ತೆಗಿಬೇಕು, ಮುಲಾಜಿಲ್ಲದೆ ಇನ್ವೆಸ್ಟಿಗೇಷನ್ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಪ್ರದೀಪ್ ಈಶ್ವರ್ ಅವರ ಮಾತು. ನಾವು ನೋಡಿ ರಾಜ್ಯಪಾಲರನ್ನ ಮಣಿಸ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೇನು ಅಂತಂದರೆ, ಏನಾದರೂ ಒಂದು ಕಲ್ಲು ಎಸ್ತಂಥ ಸಂದರ್ಭದಲ್ಲಿ ಅದು ವಾಪಸ್ ಹೋಗಲೇಬೇಕು, ಅದು ನ್ಯೂಟನ್ ನಿಯಮ. ಏನಾದರೂ ನಾವು ವಾಪಸ್ ಕೊಡಲಿಲ್ಲ ಅಂತಂದರೆ ಅದು ಅಸಹಾಯಕತೆ ಆಗಿಬಿಡುತ್ತೆ, ಅದು ದೌರ್ಬಲ್ಯ ಆಗುತ್ತೆ ಅನ್ನುವಂಥ ಮಾತು. ಯಾಕೆ ಈ ಅಸಹಾಯಕತೆ ಇದೆ ಅನ್ನುವಂಥ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ಲ. ಅದಕ್ಕೆ ನಮ್ಮ ಹಿರಿಯ ನಾಯಕರು ಉತ್ತರ ಕೊಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಜೊತೆಗೆ ನಾವು ಏನೋ ಬೇಡ ಅಂತ ಬಿಟ್ಟಿದ್ವಿ, ಪಾಪ ಹೋಲಿ ಬಿಡಿ ಅಂತ, ಆದರೆ ಈಗ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ. ಯಾಕೆ ಯಾರಿಗೆ ಉಪಕಾರ ಮಾಡ್ತಾ ಇದ್ದಾರೆ ಇಲ್ಲಿ? ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ಯಾಕಂದರೆ ಏನಾದರೂ ತಪ್ಪುಗಳಾದಂಥ ಸಂದರ್ಭದಲ್ಲಿ ತಪ್ಪುಗಳನ್ನೇ ಏನು ಒಬ್ರಿಗೊಬ್ರು ಉಪಕಾರ ಮಾಡೋದಾ? ಕಾಂಗ್ರೆಸ್ ಅವರು BJPಗೆ ಉಪಕಾರ ಮಾಡೋದು, BJPಯವರು ಕಾಂಗ್ರೆಸ್ಗೆ ಉಪಕಾರ ಮಾಡೋದು. ಎಲ್ಲರ ಬಂಡವಾಳವನ್ನು ಬಯಲಿಗೆಳಿರಿ. ಬಯಲಿಗೆಳೆದ್ರೆ ನಿಮ್ಮ ಹಣೆ ಬರಹ, ನಿಮ್ಮ ಯೋಗ್ಯತೆ ಏನು ಅಂತ ಜಗತ್ತಿಗೆ ಗೊತ್ತಾಗಲಿ. ಯಾಕಂದರೆ ಜನ ನೋಡ್ತಿರುವಂಥದ್ದು ಅದನ್ನೇ ತಾನೇ, ಕಾಯ್ತಿರುವಂಥದ್ದು ಅದನ್ನೇ ತಾನೇ. ಒಬ್ರಿಗೊಬ್ಬರು ರಕ್ಷಣೆ ಮಾಡುವಂಥ ಆಗುತ್ತೆ. ಖಂಡಿತವಾಗಲೂ ಇರಬಾರ್ದಿಲ್ಲಿ. ನೀವು ಅವ್ರದ್ದನ್ನು ಬಯಲಿಗೆಳಿಬೇಕು, ಅವ್ರು ನಿಮ್ಮದನ್ನು ಬಯಲಿಗೆಳಿಬೇಕು. ಆವಾಗ ನಿಮ್ಮ ಇಬ್ಬರ ಬಂಡವಾಳನೂ ಕೂಡ ಬಯಲಾಗಬೇಕು. ಅದನ್ನು ಜನ ಅಪೇಕ್ಷೆ ಪಡ್ತಾ ಇದ್ದಾರೆ.